ನಾವು ಗಮನಿಸಿದ್ವಿ. ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಕರೆದುಕೊಂಡು ಬರುವಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಮಾಡ್ತಾಯಿದ್ರು. ಬೈಕ್ನಲ್ಲಿ ಬರ್ತಾಯಿದ್ರು. ಯಾವ ರೀತಿಗೆ ಸಮಸ್ಯೆ, ಬೇರೆಯವ್ರಿಗೂ ಸಮಸ್ಯೆ ಮಾಡ್ತಾಯಿದ್ರು, ಅವರು ಕೂಡ ಸಮಸ್ಯೆಗಳನ್ನು ತಂದು ಹುಡ್ಕೊಳ್ತಾ ಇದ್ರು. ಯಾರು ಕೂಡ ಹೆಲ್ಮೆಟ್ ಹಾಕಿರಲಿಲ್ಲ. ಮೊಬೈಲನ್ನು ಹಿಡಿದುಕೊಂಡು ಮೊಬೈಲಲ್ಲಿ ಫೋಟೋಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ರು. ನಾವು ಎಷ್ಟೇ ಬುದ್ಧಿವಾದವನ್ನು ಹೇಳಿದ್ರು ಕೂಡ ಅವರು ಅದನ್ನು ಕೇಳುವಂಥ ಮನಸ್ಥಿತಿಯಲ್ಲಿ ಇರಲಿಲ್ಲ. ಮೊಬೈಲಲ್ಲಿ ಒಂದು ಫೋಟೋವನ್ನು ತಗೋಬೇಕು ಅಷ್ಟೇ ಅವರ ಮನಸ್ಸಲ್ಲಿ ಇದ್ದಿದ್ದು. ಅದೇ ಕೆಲಸಕ್ಕೂ ಕೂಡ ಅವರೆಲ್ಲರೂ ಕೂಡ ಮುಂದಾಗ್ತಾ ಇದ್ರು. ಹಾಗಾಗಿ ಅದು ಒಂದು ರೀತಿಯಲ್ಲಿ ಇವರನ್ನು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಬಂದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೂಡ ಮುಂದಾಗ್ತಾರೆ ಅವ್ರನ್ನ ನೋಡೋದಕ್ಕೆ. ಅವ್ರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರು ಈ ರೀತಿಯಾಗಿ ಬೆಂಗಾವಲನ್ನು ಕೊಟ್ಕೊಂಡು ಹೋಗ್ತಾರೆ. ಸೆಲೆಬ್ರಿಟಿ ಇದ್ರು, ಈಗ ಸೆಲೆಬ್ರಿಟಿ ಅಲ್ಲ, ಆರೋಪಿ ಆಗಿದ್ದಾರೆ. ಆರೋಪಿಯಾಗಿ ಜೈಲಿಗೆ ಹೋಗುವಂಥ ಕೆಲಸಗಳಾಗ್ತಾ ಇದೆ. ಪರಪ್ಪನಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಹೋಗುವಂಥ ಕೆಲಸಗಳಾಗ್ತಾ ಇದೆ. ನೋಡಿ, ಈಗ ನಿಮಗೆ ಹತ್ತಿರದಿಂದ ತೋರಿಸುವಂಥ ಕೆಲಸವನ್ನು ನಮ್ಮ ಕ್ಯಾಮ್ರಾಮನ್ ಮಾಡ್ತಿದ್ದಾರೆ. ಬಹಳ ಹತ್ತಿರದಿಂದ ತೋರಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಅಲ್ಲಿ ಆ ಬಸ್ನಲ್ಲಿ, ಆ ಒಂದು ಪೊಲೀಸ್ ವಾಹನದಲ್ಲಿ 4 ಜನ ಆರೋಪಿಗಳಿದ್ದಾರೆ. ಪೊಲೀಸ್ ವಾಹನದಲ್ಲಿ 4 ಜನ ಆರೋಪಿಗಳಿದ್ದಾರೆ. 4 ಜನ ಆರೋಪಿಗಳನ್ನು ಕರೆದುಕೊಂಡು ಹೋಗ್ತಿದ್ದಾರೆ. ಇನ್ನೇನು ನೋಡಿ, 13 ವರ್ಷಗಳ ನಂತರ ದರ್ಶನ್ ಜೈಲಿಗೆ ಹೋಗ್ತಾ ಇರುವಂಥದ್ದು. 13 ವರ್ಷಗಳ ನಂತರ ಅಂದರೆ ಪತ್ನಿ ಮೇಲೆ ಹಲ್ಲೆ ನಡೆಸಿ ಜೈಲು ಪಾಲಾಗಿದ್ದರು. ಅವತ್ತು 2011 ಸೆಪ್ಟೆಂಬರ್ನಲ್ಲಿ ಅರೆಸ್ಟ್ ಆಗಿದ್ದಂತಹ ದರ್ಶನ್ 25ಕ್ಕೂ ಹೆಚ್ಚು ದಿನ ಜೈಲು ವಾಸವನ್ನು ಅನುಭವಿಸಿದರು. ಪತ್ನಿ ಮೇಲೆ ಹಲ್ಲೆ ನಡೆಸಿ 25ಕ್ಕೂ ಹೆಚ್ಚು ದಿನ ಅವರು ಜೈಲು ವಾಸವನ್ನು ಅನುಭವಿಸಿದರು. ಅದಾದ ಬಳಿಕ ಆಸ್ಪತ್ರೆಗೆ ಹೋಗಿದ್ರು. ಆಸ್ಪತ್ರೆಯಲ್ಲಿ ನೋಡಿ, ಅಲ್ಲಿ ಮುಂದೆ ನೋಡಿ ಬೈಕ್ನವ್ರು ಯಾವ ರೀತಿಗೆ ಹೋಗ್ತಿದ್ದಾರೆ ಅಂತೇಳಿ. ನೋಡಿ, ಇಲ್ಲಿ ನಮ್ಮ ಕ್ಯಾಮ್ರಾಮನ್ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೈಕಲ್ಲಿ ಬಂದು ಏನೋ ಒಂದು ರೀತಿಯಲ್ಲಿ ಹುಚ್ಚು ಅಭಿಮಾನ ಅಂತಾರಲ್ಲ, ಆ ರೀತಿಯಾಗಿ ನೋಡಬೇಕು, ಅಯ್ಯೋ ಜೈಲಿಗೆ ಹೋಗ್ತಾವ್ರಲ್ಲ ಅಂತೇಳಿ ಜೈಲಿಗೆ ಹೋಗ್ತಿದ್ದಾರೆ. ಇವತ್ತು ಜೈಲಿಗೆ ಒಂದು ರೀತಿಯಲ್ಲಿ ಅಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನೋಡಿ, ಅಲ್ಲಿ ಮೊಬೈಲ್ಗಳನ್ನು ಹಿಡಿದುಕೊಂಡು ಕಾರಲ್ಲಿ ವಿಡಿಯೋಗಳನ್ನು ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಪೊಲೀಸರು ಕೂಡ ಒಂದು ರೀತಿಯಲ್ಲಿ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಅವರನ್ನು ಹೆಂಗಾದ್ರೂ ಮಾಡಿ ಕರ್ಕೊಂಡು ಹೋಗಬೇಕು, ಬೇಗ ಜೈಲಿಗೆ ಬಿಡಬೇಕು ಅಂತೇಳಿ. ಅದೇ ನಿಟ್ಟಿನಲ್ಲಿ ಮೂಮೆಂಟ್ಗಳು ಕೂಡ ಆಗ್ತಾ ಇದೆ. ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀವಿ. ಅಲ್ಲಿ ಪೊಲೀಸ್ ವಾಹನ ಸೈರನ್ಗಳನ್ನು ಹಾಕಿಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಈಗ PVR ಸಿಗ್ನಲಲ್ಲಿದ್ದಾರೆ. PVR ಸಿಗ್ನಲಲ್ಲಿ ಆರೋಪಿಗಳಿದ್ದಾರೆ. ಇನ್ನು 15ರಿಂದ 20 ನಿಮಿಷದಲ್ಲಿ ನೇರವಾಗಿ ಪರಪ್ಪನಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಕರೆದುಕೊಂಡು ಹೋಗಿ ಬಿಡಲಾಗುತ್ತೆ. ನೋಡಿ, ಇವತ್ತು ಕೋರ್ಟ್ನಲ್ಲಿ ಪ್ರಮುಖವಾಗಿ ಸೈಂಟಿಫಿಕ್ ಎವಿಡೆನ್ಸ್ ಸಿಕ್ಕಿದೆ, ಟೆಕ್ನಿಕಲ್ ಎವಿಡೆನ್ಸ್ಗಳು ಲಭ್ಯವಾಗಿದೆ, ಫಿಸಿಕಲ್ ಎವಿಡೆನ್ಸ್ಗಳು ಕೂಡ ಸಿಕ್ಕಿದೆ. 2 ಪ್ರಬಲ ಸಾಕ್ಷಿಗಳಿದ್ದಾರೆ ಅಂತೇಳಿ. ನೋಡಿ, ಮೊನ್ನೆ ವಾದವನ್ನು ಮಂಡಿಸುವಂಥ ಸಂದರ್ಭದಲ್ಲಿ 2 ನಮ್ಮ ಬಳಿ ಪ್ರಬಲವಾದಂಥ ಸಾಕ್ಷಿಗಳು, ಮೇಜರ್ ಎವಿಡೆನ್ಸ್ಗಳಿದ್ದಾರೆ. ಕಣ್ಣಾರ ಕಂಡಂಥ ಪ್ರತ್ಯಕ್ಷದರ್ಶಿಗಳು, ನಾವೇನು ಪ್ರತ್ಯಕ್ಷದರ್ಶಿಗಳು ಅಂತ ಕರಿತೀವಲ್ಲ, ಅವರಿದ್ದಾರೆ. ದರ್ಶನ್ ಇದ್ದಂಥ ಸಂದರ್ಭದಲ್ಲಿ ಅವರು ಕಣ್ಣಾರ ಕಂಡಂಥದ್ದನ್ನು ನಾವು ನೋಡಿದ್ದೀವಿ ಅಂತೇಳಿ ಹೇಳಿದಂಥ 2 ಪ್ರಬಲವಾದಂಥ ಸಾಕ್ಷಿ ಹೇಳಿದಂಥವ್ರು 2 ಇದ್ದಾರೆ ಪೊಲೀಸರ ಮುಂದೆ. ಅವರಿಬ್ಬರನ್ನು ಕೂಡ ಈಗ ಪೊಲೀಸರು ಮೇಜರ್ ಎವಿಡೆನ್ಸ್ಗಳಾಗಿ ಅವರನ್ನು ಕನ್ಸಿಡರ್ ಕೂಡ ಮಾಡಿದ್ದಾರೆ. ಈಗ ಈ ಪ್ರಕರಣದಲ್ಲಿ 18 ಜನ ಆರೋಪಿಗಳಿರುವಂಥದ್ದು. ಈಗ ಆಲ್ರೆಡಿ 4ರನ್ನು ಹೊರತುಪಡಿಸಿ ಎಲ್ಲ ಆರೋಪಿಗಳು ಕೂಡ ಜೈಲಿನಲ್ಲಿದ್ದಾರೆ. ಪರಪ್ಪನಗ್ರಹಾರ ಜೈಲಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಈಗ 4 ನೋಡಿ, ಪವಿತ್ರಗೌಡ ರಾತ್ರಿ ನಿದ್ದೆ ಮಾಡಿಲ್ಲ. ಪವಿತ್ರಗೌಡ ಆಲ್ರೆಡಿ ಜೈಲಿನಲ್ಲಿದ್ದಾರೆ, 2 ದಿನ ಕಳೆದಿದ್ದಾರೆ ವುಮೆನ್ಸ್ ಸೆಲ್ನಲ್ಲಿ. ಅವರಿರುವಂಥ ಬ್ಯಾರೆಕ್ ಕೂಡ ಡಿ ಬ್ಯಾರೆಕ್ನಲ್ಲಿದ್ದಾರೆ. ಅವರಿರುವಂಥ ಸೆಲ್ನಲ್ಲಿ 8 ಜನ ಇದ್ದಾರೆ. ಈಗ ಕೋರಮಂಗಲದಿಂದ ಮುಂದೆ ಹೋಗುವಂಥ ಮಡಿವಾಳ ಸಿಗ್ನಲ್ ಏನಿದೆ, ಆ PVR ಸಿಗ್ನಲ್ ಬಳಿ ಇದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಪರಪ್ಪನಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಕರ್ಕೊಂಡು ಹೋಗಿ ಅವರನ್ನು ಬಿಟ್ಟು ಅಲ್ಲಿ ಸೀದಾ ಅಲ್ಲಿಂದ ಪೊಲೀಸರು ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಹಾಗಂತ ಮುಕ್ತಾಯ ಆಗೋದಿಲ್ಲ, ತನಿಖೆ ಮುಂದುವರಿಯುತ್ತಿರುತ್ತೆ. ಈಗ ಪ್ರಮುಖವಾಗಿ ಪೊಲೀಸರು ರೇಣುಕಾಸ್ವಾಮಿ ಕೊಲೆಯಾದಂಥ ವ್ಯಕ್ತಿಯ ಮೊಬೈಲ್ ಪತ್ತೆ ಹಚ್ಚಬೇಕಾಗಿದೆ. ಮೊಬೈಲನ್ನು ಪತ್ತೆ ಹಚ್ಚಬೇಕು, ಚಾರ್ಜ್ ಶೀಟನ್ನು ರೆಡಿ ಮಾಡಬೇಕು, ಆ ಪ್ರಾಥಮಿಕ ವರದಿಯನ್ನು ಸಿದ್ಧತೆಪಡಿಸಬೇಕು. ಈಗ ನೋಡಿ, ಸಿಗ್ನಲ್ ಬಳಿ ಇದ್ದಾರೆ. ಸಿಗ್ನಲ್ ಬಳಿ ಇರುವಂಥ ದೃಶ್ಯವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಮಡಿವಾಳದ ಸಿಗ್ನಲ್ ಬಳಿ ಇರುವಂಥ ನೋಡಿ, ಅಲ್ಲಿ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಯಾವ ಸ್ಪೀಡಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡಿ, ಒಂಚೂರು ಖಾಲಿ ರೋಡ್ ಸಿಕ್ಕಿದ್ರು ಸಾಕು ಪೊಲೀಸರು ಅತಿ ವೇಗದಿಂದ ಕರ್ಕೊಂಡು ಹೋಗ್ತಾರೆ. ಯಾಕೆಂದರೆ ಕೋರ್ಟ್ನ ಕಲಾಪ ಮುಗಿಸಿದ ಬಳಿಕ, ಅಲ್ಲಿ ಪ್ರಕ್ರಿಯೆಗಳು ಮುಕ್ತಾಯ ಆದ ಬಳಿಕ ಜೈಲಿಗೆ ಕರ್ಕೊಂಡು ಹೋಗಿ ಅಲ್ಲೊಂದಷ್ಟು ಪ್ರಕ್ರಿಯೆಗಳಿರುತ್ತೆ. ಆ ಒಂದು ಪ್ರಕ್ರಿಯೆಯನ್ನು ಕೂಡ ನಡೆಸಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಅವರನ್ನು
ಕರ್ಕೊಂಡು ಹೋಗೋದಕ್ಕೆ ನೋಡಿ ಯಾವ ರೀತಿಯಾಗಿ ಒಂದಷ್ಟು ಮುಂದಾಗಿದ್ದಾರೆ ಅಂತ ಹೇಳಿ ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಸೆಂಟ್ರಲ್ ಜೈಲ್, ಪರಪ್ಪನ ಅಗ್ರಹಾರ ಅನ್ನೋದು ಅದೊಂದು ಏರಿಯಾದ ಹೆಸರು ಅಷ್ಟೇ. ಪರಪ್ಪನ ಅಗ್ರಹಾರದಲ್ಲಿರುವ ಕೇಂದ್ರ ಕಾರಾಗೃಹ ಅಂದರೆ ಸೆಂಟ್ರಲ್ ಜೈಲ್. ನೋಡಿ ಇಲ್ಲಿ ಬೈಕ್ನವ್ರು ನೋಡಿ ಮೊಬೈಲ್ ತಗೊಂಡು ವಿಡಿಯೋಗಳನ್ನು ಮಾಡಿಕೊಳ್ಳೋಕ್ಕೆ ಮುಂದಾಗುವಂಥದ್ದು, ಈ ರೀತಿಯಾಗಿ ಹುಚ್ಚಾಟವನ್ನು ಮರಿತಾರೆ. ನೋಡಿ ಇಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಟ್ರಾಫಿಕ್ ಮಡಿವಾಳ ಪೊಲೀಸ್ ಠಾಣೆ ಮುಂಭಾಗದಲ್ಲಿರುವಂಥ ಜಾಗದಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ನಾವು ಗಮನಿಸ್ತಾ ಇದ್ದೀವಿ. ಮುಂದಗಡೆ ನೋಡಿ ಅದನ್ನು ಟ್ರಾಫಿಕನ್ನು ಕ್ಲಿಯರ್ ಮಾಡುವಂಥ ಕೆಲಸಗಳನ್ನು ಮಾಡಲಾಗ್ತಾ ಇದೆ. ಪೊಲೀಸರು ಯಾವ ಸ್ಪೀಡಲ್ಲಿ ಮುಂದಗಡೆ 2 ವಾಹನಗಳಲ್ಲಿ ಸೈರನ್ಗಳನ್ನು ಹಾಕಿಕೊಂಡು ಕರೆದುಕೊಂಡು ಹೋಗ್ತಿದ್ದಾರೆ. 2 ವಾಹನಗಳಲ್ಲಿ ಸೈರನ್ಗಳನ್ನು ಹಾಕ್ಕೊಂಡು ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಮಡಿವಾಳ ಪೊಲೀಸ್ ಠಾಣೆಯ ಹಿಂಬದಿಯಲ್ಲಿ ಒಂದು ಅಂಡರ್ ಪಾಸ್ ಬರುತ್ತೆ. ಆ ಅಂಡರ್ ಪಾಸ್ನಲ್ಲಿ ಈಗ ದರ್ಶನ್ ಅಂಡ್ ಗ್ಯಾಂಗ್ ಪಾಸ್ ಆಗ್ತಾ ಇದ್ದಾರೆ. ಕೆಲವೇ ನಿಮಿಷಗಳು ನೋಡಲಿ ಮಡಿವಾಳ ಪೊಲೀಸ್ ಠಾಣೆ ಮುಂಭಾಗದಲ್ಲಿದ್ದಾರೆ. ಅವರು ಪೊಲೀಸ್ ವಾಹನಗಳು ಕೂಡ ಅವರನ್ನು ಫಾಲೋ ಮಾಡುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಆರೋಪಿಗಳಿರುವಂಥ ವಾಹನವನ್ನು ನೋಡಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಮಡಿವಾಳ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಸಿಗ್ನಲ್ ಇದೆಯಲ್ಲ, ಆ ಸಿಗ್ನಲ್ ಬಳಿ ಇದ್ದಾರೆ. ಹೊಸೂರು ಮಾರ್ಗ ಏನಿದೆ ಆ ಮಾರ್ಗದಲ್ಲಿದ್ದಾರೆ. ಆರೋಪಿಗಳು ಇರುವಂಥ ವಾಹನ ಏನಿದೆ ಅದು ಹೋಗ್ತಾ ಇರುವಂಥ ದೃಶ್ಯವನ್ನು ಕೂಡ ನಿಮಗೆ ಆಗುತ್ತೆ. ಈಗ ಫ್ಲೈಓವರ್ ಅನ್ನು ಹತ್ತುವಂಥ ಕೆಲಸವನ್ನ ಮಾಡಲಿಲ್ಲ ಪೊಲೀಸರು. ಫ್ಲೈಓವರ್ ಕೆಳಭಾಗದಲ್ಲಿ ನೋಡಿ ಇಲ್ಲಿ ದೃಶ್ಯ ನೋಡಿ ಯಾವ ರೀತಿಗೆ ರಸ್ತೆಗಳಲ್ಲಿ ನಿಂತು ಮೊಬೈಲ್ಗಳಲ್ಲಿ ವಿಡಿಯೋವನ್ನು ಮಾಡಿಕೊಳ್ಳುವಂಥ ಕೆಲಸಗಳಾಗ್ತಾ ಇದೆ ಅಂತೇಳಿ ದೃಶ್ಯಗಳಲ್ಲಿ ನೋಡಿ. ಇಲ್ಲಿ ದರ್ಶನ್ ಇರುವಂಥ ಒಂದು ವಾಹನದ ಒಂದು ದೃಶ್ಯವನ್ನು ಕೂಡ ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ಮತ್ತೊಂದು ತಂಡ ನಮ್ಮ ರಿಪಬ್ಲಿಕ್ ಮೀಡಿಯಾ ಟೀಮ್ ಅಲ್ಲಿ ಎಡಭಾಗದಲ್ಲಿ ಹೋಗ್ತಾ ಇದೆ. ಸೊ ನೋಡಿ ನಾವೀಗ ವಾಹನದ ಹಿಂಬದಿಯಲ್ಲಿ ಅವರನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಒಟ್ಟು 2 ಬೆಂಗಾವಲು ವಾಹನದಲ್ಲಿ ಈಗ ದರ್ಶನ್ನನ್ನು ಮತ್ತು
ಪ್ರದೋಷ್, ವಿನೋದ್, ಧನ್ರಾಜ್ ನಾಲ್ವರನ್ನ ಕೂಡ ಕರೆದುಕೊಂಡು ಹೋಗುವಂಥ ಕೆಲಸಗಳಾಗ್ತಾ ಇದೆ ಇಲ್ಲಿ. ನೋಡಿ, ಹೋಗುವಂಥ ಸಂದರ್ಭದಲ್ಲಿ ಬೈಕ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಅವರು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಬೈಕ್ನವರು ಅವರನ್ನು ಅಡ್ಡಿಪಡಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಸೊ ನೋಡಿ, ಅಲ್ಲಿ ದರ್ಶನ್ ಮತ್ತು ಟೀಮ್ ಇರುವಂಥ ಒಂದು ವಾಹನದ ಒಂದು ಫಾಲೋ ಮಾಡುವಂಥ ಕೆಲಸವನ್ನು ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಮಾಡ್ತಾ ಇದೆ. ಒಂದು ರೀತಿಯಲ್ಲಿ ಕೆಲವೇ ನಿಮಿಷಗಳಲ್ಲಿ ಹೇಳಬೇಕು ಅಂತಂದರೆ, ಕೆಲವೇ ನಿಮಿಷಗಳಲ್ಲಿ ನೋಡಿ ಈಗ ದರ್ಶನ್ ಟೀಮ್ ಇರುವಂಥ ವಾಹನದ ಹತ್ತಿರದ ದೃಶ್ಯಾವಳಿಯನ್ನು ನಮ್ಮ ವೀಕ್ಷಕರಿಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬಹಳ ಹತ್ತಿರದಿಂದ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನೋಡಿ, ಅಲ್ಲಿ ಬಹಳ ಹತ್ತಿರದಿಂದ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ನೋಡಿ, ಇಲ್ಲಿ ಬೈಕ್ನ ಸವಾರರು ಕೂಡ ಎದ್ವಾ ಬರ್ತಿರ್ತಾರೆ. ಪೊಲೀಸ್ ವಾಹನ ಕೂಡ ನೋಡಿ, ಇಲ್ಲಿ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಅಲ್ಲಿ ಸಿಗ್ನಲನ್ನು ಕೂಡ ಬಿಟ್ಟಿದ್ದಾರೆ. ಸಿಗ್ನಲನ್ನು ದಾಟುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಪೊಲೀಸರು. ನೋಡಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹವನ್ನು ತಲುಪಲಿರುವಂಥ ಪೊಲೀಸ್ ಟೀಮ್ ಈಗ ಗಾರೆಬಾವಿ ಪಾಳ್ಯದಲ್ಲಿದ್ದಾರೆ. ಗಾರೆಬಾವಿ ಪಾಳ್ಯ ಸಿಗ್ನಲ್ ನೋಡಿ, ಯಾವ ರೀತಿಯಾಗಿ ಜನ ನಿಂತಿದ್ದಾರೆ ರಸ್ತೆ ಬದಿಯಲ್ಲಿ, ಎರಡೂ ಬದಿಯಲ್ಲೂ ಕೂಡ ರಸ್ತೆ ಬದಿಯಲ್ಲಿ. ಎಸ್, ಈಗ ದರ್ಶನ್ ಇರುವಂಥ ಹತ್ತಿರದ ದೃಶ್ಯವನ್ನು ತೋರಿಸುವಂಥ ಕೆಲಸವನ್ನು ಈಗ ನಾವು ಮಾಡ್ತೀವಿ. ನೋಡಿ, ಇಲ್ಲಿ ಹತ್ತಿರದಿಂದ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ದರ್ಶನ್ ಇರುವಂಥ ದೃಶ್ಯ, ದರ್ಶನ್ ಇರುವಂಥ ಹತ್ತಿರದ ದೃಶ್ಯವನ್ನು ತೋರಿಸುವಂಥ ಕೆಲಸಕ್ಕೆ ಈಗ ನಾವು ಮುಂದಾಗ್ತಾ ಇದ್ದೀವಿ. ನೋಡಿ, ಎಸ್ ಈಗ ನಿಮಗೆ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ನೋಡಿ, ಅಲ್ಲಿ ದರ್ಶನ್ ಅಲ್ಲಿ ಕೂತಿದ್ದಾರೆ. ದರ್ಶನ್ ಮತ್ತೊಮ್ಮೆ 13 ವರ್ಷಗಳ ಬಳಿಕ ಪರಪ್ಪನ ಅಗ್ರಹಾರ ಜೈಲ್ಗೆ 13 ವರ್ಷಗಳ ಬಳಿಕ ಪರಪ್ಪನ ಅಗ್ರಹಾರ ಜೈಲಿನತ್ತ ಮತ್ತೊಮ್ಮೆ ತಳ್ತಾ ಇರುವಂತ ದರ್ಶನ್ ನಟ. ಈ ಒಂದು ಕೊಲೆ ಪ್ರಕರಣದಲ್ಲಿ ಆರೋಪಿ ನಂಬರ್ 2. ನೋಡಿ, ಅಲ್ಲಿ ದೃಶ್ಯಾವಳಿಯಲ್ಲಿ ನಿಮಗೆ ತೋರಿಸುವಂಥ ಕೆಲಸವನ್ನು ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ, ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೇನು ಗಾರೆಬಾವಿ ಪಾಳ್ಯದ ಬಳಿ ಇದ್ದಾರೆ. ಗಾರೆಬಾವಿ ಪಾಳ್ಯ ಸಿಗ್ನಲ್ ದಾಟಿ ಆಗಿದೆ. ಇನ್ನೇನು ಕೆಲವೇ ನಿಮಿಷಗಳು. ನೋಡಿ, ಈಗ ನಟ ದರ್ಶನ್ ಮುಂದೆ ಕೂತಾರೆ 2ನೇ ಸೀಟ್ನಲ್ಲಿ. ನಟ ದರ್ಶನ್ 2ನೇ ಸೀಟ್ನಲ್ಲಿ ಕೂತಿರುವಂಥ ದೃಶ್ಯವನ್ನು ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡಿದ್ವಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ದರ್ಶನ್ ಅಂಡ್ ಟೀಮ್ 4 ಈಗ ಆಲ್ರೆಡಿ ಒಂದು ಟೀಮ್ ಜೈಲಿಗೆ ಹೋಗಿದೆ. ಇನ್ನು ಉಳಿದಂಥವ್ರು 4. ಆ ಉಳಿದವರು ಕಂಡಂತೆ 4 ಆರೋಪಿಗಳು ಈಗ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದತ್ತ ತೆರಳುತ್ತಾ ಇದ್ದಾರೆ. ನಾವು ದರ್ಶನ್ ಗಮನಿಸಿದ್ವಿ, ಅವರು ಕೂಡ ತನಿಖೆಯ ಸಂದರ್ಭದಲ್ಲಿ, ವಿಚಾರಣೆಯ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳನ್ನು ಸ್ವಇಚ್ಛೆ ಹೇಳಿಕೆ ಕೊಟ್ಟಿದ್ದಾರೆ. ದರ್ಶನ್ ಮನೆಯಲ್ಲಿ ನೋಡಿ, ಈಗ ಇವನ್ನ ಜೈಲಿಗೆ ಬಿಟ್ಟರೆ ಮುಗ್ದೋಯ್ತಾ ತನಿಖೆ ಅಂತ ಅಂದ್ಕೊಂಡ್ರೆ ತಪ್ಪು. ದರ್ಶನ್ ಮನೆಯಲ್ಲಿ ಪತ್ತೆ ಆಗಿರುವಂಥ ನಗದು ಹಣ ಎಲ್ಲಿಂದ ಬಂತು, ಪತ್ನಿ ಕೈಗೆ 3 ಲಕ್ಷ ಕೊಟ್ಟಿದ್ದ ಹಣ ಎಲ್ಲಿದ್ದು, ಯಾವ ಕಾರಣಕ್ಕೋಸ್ಕರ ಕೊಟ್ಟರು, ಇದೆಲ್ಲವನ್ನು ಕೂಡ ಪೊಲೀಸರು ತನಿಖೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಆರೋಪಿಗಳು ಮೃತ ರೇಣುಕಾಸ್ವಾಮಿ ಮೊಬೈಲನ್ನು ಬಿಸಾಡಿದ್ರು. ಆ ಮೊಬೈಲನ್ನು ಹುಡುಕ್ಬೇಕಾಗಿದೆ. ನೋಡಿ, ಯಾವ ರೀತಿಯಾಗಿ ಬೈಕ್ ಸವಾರರು ನಮ್ಮ ಮುಂದೆ ಗಮನಿಸ್ತಾ ಇದ್ವಿ, ಹೋಗ್ತಾ ಇರ್ತಾರೆ ಸುಮ್ಮನೆ ಹೆಲ್ಮೆಟ್ ಇಲ್ಲದೆ ಮಕ್ಕಳನ್ನು ಕರ್ಕೊಂಡು
ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ತಲುಪಲಿದ್ದಾರೆ ದರ್ಶನ್. 2ನೇ ಬಾರಿಗೆ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ದಿನ ಕಳೆಯಲಿದ್ದಾರೆ. 2011ರಲ್ಲೂ ಕೂಡ ಇಂಥದ್ದೇ ಘಟನೆ ನಡೆದಿತ್ತು, ಅವರ ಪತ್ನಿಯ ಮೇಲೆ ಹಲ್ಲೆ ನಡೆಸಿದಂಥ ಪ್ರಕರಣಕ್ಕೆ. ಆಲ್ ರೈಟ್, ಓವರ್ ಟು ಯು ನಾಗೇಂದ್ರ. ಎಸ್ ಎಸ್ ಈಗ 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 ಪೊಲೀಸರು ಆರೋಪಿಗಳನ್ನ ಕರೆದುಕೊಂಡು ಬರೋದಕ್ಕೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಒಳಗಡೆ ಕರೆದುಕೊಂಡು ಹೋಗೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಎಲ್ಲ ನೋಡಿ, 5 ವಾಹನಗಳು 5 ವಾಹನಗಳು ಈಗ ಬರ್ತಾ ಇರುವಂತ ದರ್ಶನ್ ಇರುವಂತ ವಾಹನ ಈಗ ಬರ್ತಿದೆ. ಈಗ ನಾವೀಗ ಗಮನಿಸ್ತಾ ಇದೀವಿ ನೋಡಿ, ಅಲ್ಲಿ ಪೊಲೀಸರು ನೋಡಿ, ದರ್ಶನ್ ಈಗ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ತೆರಳಿದ್ದಾರೆ. ಹೋಗಲ್ಲ ಸರ್. ನೋಡಿಲಿ, ಒಂದು ಕಡೆ ಪರಪ್ಪನ ಅಗ್ರಹಾರದ ಒಳಗಡೆ ಕರ್ಕೊಂಡು ಹೋಗ್ತಾ ಇರುವಂತ ದೃಶ್ಯವನ್ನ ಕೂಡ ಗಮನಿಸ್ತಾ ಇದೀವಿ. ನೋಡಿಲಿ, ಈಗ ಅಲ್ಲಿ ದೃಶ್ಯವನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ವಿ. ಇಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಪೊಲೀಸರು ಯಾರನ್ನು ಕೂಡ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಕೇವಲ ಪೊಲೀಸ್ ವಾಹನಗಳನ್ನ ಹೊರತುಪಡಿಸಿ ಯಾವುದೇ ಮಾಧ್ಯಮಗಳ ವಾಹನವನ್ನು ಕೂಡ ಒಳಗಡೆ ಬಿಟ್ಟಿಲ್ಲ. ಜೊತೆಗೆ ಬೇರೆ ಯಾರನ್ನು ಕೂಡ ನೋಡಿಲಿ, ಅಲ್ಲಿ ನಮ್ಮ ಕ್ಯಾಮ್ರಾಮನ್ಗೆ ಹೇಳ್ತೀನಿ ತೋರಿಸೋದಕ್ಕೆ ಸ್ವಲ್ಪ ಜಾಗ ಬಿಡಿ ಸರ್. ನೋಡಿ ಎಷ್ಟು ಜನ ಸೇರಿದ್ದಾರೆ ಅಲ್ಲಿ. ಪರಪ್ಪನ ಅಗ್ರಹಾರದ ಮುಂಭಾಗ ಕೇಂದ್ರ ಕಾರಾಗೃಹದ ಮುಂಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಮತ್ತೊಂದು ಕಡೆ ನೋಡಿ,